ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮಗೆ ನಾನು ಈಗಾಗಲೇ ಈ ಒಂದು ಪದ್ಯದ ಮೇಲೆ ಪೋಯಮಿನ ಮೇಲೆ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡನ್ನು ಮಾಡಿದ್ದೇನೆ. 10 ನಿಮಿಷದ ಆ ವಿಡಿಯೋ ಆಗಿದ್ದು ಸಂಪೂರ್ಣವಾಗಿ ಈ ಪಾಠದ ಬಗ್ಗೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ನೀಡಿದ್ದೇನೆ. ದಯವಿಟ್ಟು ಆ ವಿಡಿಯೋನ ನೋಡ್ಕೊಂಬಂದರೆ ಈ ಆನ್ಸರ್ ಕಲೀಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಹಾಗೂ ಈ ಆನ್ಸರ್ ಬಹಳ ಈಸಿಯಾಗಿ ಅನಿಸುತ್ತೆ ನಿಮಗೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಆ್ಯಸ್ ಐ ಪ್ರಾಮಿಸ್ಡ್ ಯು, ಆ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರಾಮಿಸ್ ಮಾಡಿದ್ದೆ ನಿಮಗೆ ಎಕ್ಸಾಮಿಗೆ ಬರೀಲಿಕ್ಕೆ ಅಂದ್ಬಿಟ್ಟು ನೋಟ್ಸನ್ನು ಕೂಡ ನಾನು ಕೊಡ್ತೇನೆ ಅಂತ. ಆ ನೋಟ್ಸನ್ನು ಇಲ್ಲಿ ಅಪ್ಲೋಡನ್ನು ಮಾಡುತ್ತಿದ್ದೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಏನು ಆನ್ಸರ್ ಕೇಳಿದ್ರು ಅದಕ್ಕೆ 99% ವರ್ಕೌಟ್ ಆಗುವಂತಹ ಅಪ್ಲಿಕೇಬಲ್ ಆಗುವಂಥ ಒಂದು ಆನ್ಸರನ್ನು ರೆಡಿ ಮಾಡಿದ್ದೇನೆ. ಆ ಒಂದು ಪದ್ಯ ಭಾಗದಿಂದ ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್ ಪೋಯಮ್, ಅದರ ಒಂದು ಸಮ್ಮರಿಯನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಎರಡೂ ಕೂಡ ಎಕ್ಸ್ಪ್ಲನೇಷನನ್ನು ಮಾಡ್ತಾ ಹೋಗ್ತೇನೆ. ದಯವಿಟ್ಟು ಏನಾದರೂ ಡೌಟ್ ಇದ್ದಲ್ಲಿ ಇದರ ಹಿಂದೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಲ್ವಾ, ಫೇಸ್ ಟು ಫೇಸು, ಅದರಲ್ಲಿ 1 ಅಂಕದ ಪ್ರಶ್ನೆಗಳು, 2 ಮಾರ್ಕ್ಸ್ ಕ್ವಶನ್ಸ್ ಹಾಗೂ ನಿಮಗೆ ಇಂಪಾರ್ಟೆಂಟ್ ಈ ಮೆಸೇಜನ್ನು ಅಲ್ಲಿ ನೀಡಿದ್ದೇನೆ. ಎನಿಹೌ, ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್ ಈಸ್ ಎ ಬ್ಯೂಟಿಫುಲ್ ನರೇಟಿವ್ ಪೋಯಮ್ ರಿಟನ್ ಬೈ ಪಬ್ಲೋ ನೆರೋಡಾ. ನೆರೇಟಿವ್ ಪೋಯಮ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಅದು ಒಂದು ಪದ್ಯದ ರೂಪದಲ್ಲಿಯೇ ಇಲ್ಲ. ಹಾಗಾಗಿ ದಟ್ ಈಸ್ ಅ ರೀಸನ್ ವಿ ಕಾಲ್ ದಟ್ ಪೋಯಮ್ ಆ್ಯಸ್ ಎ ನರೇಟಿವ್ ಪೋಯಮ್ ರಿಟನ್ ಬೈ ಪಬ್ಲೋ ನೆರೋಡಾ. ದ ಥೀಮ್ ಆಫ್ ದಿ ಪೋಯಮ್ ಈಸ್ ಜರ್ನಿ ಆಫ್ ಲೈಫ್. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಲ್ಪ ಇಂಗ್ಲೀಷ್ ಜಾಸ್ತಿ ಯೂಸ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಏನಕ್ಕೆಂದರೆ ತಾವುಗಳು ಇಂಗ್ಲೀಷ್ನಲ್ಲಿಯೇ ಎಕ್ಸಾಮನ್ನು ಬರೀಬೇಕು, ಹೌದಲ್ವಾ? ಇಂಗ್ಲೀಷ್ನಲ್ಲಿಯೇ ಬರೀಬೇಕು. ಎಲ್ಲ ಕನ್ನಡದಲ್ಲಿ ಕೇಳಿದಾಗ ಏನಾಗುತ್ತೆ ಅಂದರೆ ಎಲ್ಲ ಅರ್ಥ ಆಗಿರುತ್ತೆ, ಆದರೆ ವೈಲ್ ಯು ಆರ್ ರೈಟಿಂಗ್ ಯು ಓಂಟ್ ಏಬಲ್ ಟು ರೈಟ್ ಆನ್ಸರ್ ಮೋರ್ ದ್ಯಾನ್ 4 to 5 ಲೈನ್ಸ್. ದಟ್ ಈಸ್ ಅ ರೀಸನ್ ಮೈ ಡಿಯರ್ ಚಿಲ್ಡ್ರನ್. ಯೂಸ್ ಸಿಂಪಲ್ ಲ್ಯಾಂಗ್ವೇಜ್. ಇಲ್ಲಿ ಸರಳವಾದ ಭಾಷೆಯನ್ನು ಯೂಸ್ ಮಾಡಿಬಿಟ್ಟು ಈ ಆನ್ಸರನ್ನು ರೆಡಿ ಮಾಡಿದ್ದೇನೆ. The theme of the poem is Journey of Life. It narrates how the hardship of life crush the dreams and the imaginations of a ಚೈಲ್ಡ್. ಯಾವ ರೀತಿಯಾಗಿ ಒಂದು ಮಗುವಿನ, ಹೌದಲ್ವಾ, ಜೀವನದಲ್ಲಿ ಇದ್ದಂತಹ ಕನಸುಗಳು ಎಲ್ಲ ನುಚ್ಚು ಚೂರಾಗ್ತವೆ. ಯಾವಾಗ ಅಂತ ಹೇಳಿದರೆ ಅದು ಹಾರ್ಡ್ಶಿಪ್ಪನ್ನು ಫೇಸ್ ಮಾಡಿದಾಗ. ಫ್ರಮ್ ಬರ್ತ್ ಟು ಡೆತ್ ಎ ಮ್ಯಾನ್ ಗೋಸ್ ಥ್ರೂ ವೇರಿಯಸ್ ಹಾರ್ಡ್ಶಿಪ್ ಆ್ಯಂಡ್ ಡಿಫಿಕಲ್ಟೀಸ್. Here the poet uses the foot metaphorically, suggesting that the foot toils ಥ್ರೂಔಟ್ ದಿ ಲೈಫ್. ಜೀವನ ಪೂರ್ತಿ ಹೀಗೆ ನರಳ್ತಾ ಈ ಒಂದು ಫೂಟ್ ಅಂದರೆ ಮಗುವಿನ ಪಾದ ಅಂತ. ಮಗು ಬೆಳೀತಾ ಇದ್ದ ಹಾಗೆ ದೊಡ್ಡಕ್ಕಾಗ್ತಾ ಇದ್ದರೂ ಕೂಡ ಆ ಪಾದಗಳು ಏನಂತೀರ, ರೆಸ್ಟೇ ತಗೊಳಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ರೆಸ್ಪೈಟ್? ರೆಸ್ಟ್ ಅಂತ. ಇಟ್ ವರ್ಕ್ಸ್ ಕಂಟಿನ್ಯೂಯಸ್ಲಿ ವಿತೌಟ್ ರೆಸ್ಟ್ ಆ್ಯಂಡ್ ವಿತೌಟ್ ಸ್ಟಾಪಿಂಗ್ ಎನಿವೇರ್ ಇನ್ ಇಟ್ಸ್ ಲೈಫ್ ಅಂತ. ಇದು ನಿಮ್ಮ ಇಂಟ್ರೊಡಕ್ಷನ್ ಪಾರ್ಟಲ್ಲಿರಬೇಕು. ಏನು ಕ್ವಶನ್ ಕೊಟ್ಟರು ಅದಕ್ಕೆ ಸೂಟಬಲ್ ಆಗುವಂಥ ರೀತಿಯಲ್ಲಿ ಇದನ್ನು ಮಾಡಿದ್ದೇವೆ. ಎನಿಹೌ, ದ ಚೈಲ್ಡ್ಸ್ ಫೂಟ್ ಈಸ್ ನಾಟ್ ಅವೇರ್. ಏನಂತ ಅವೇರ್ ಇಲ್ಲ ಅದಕ್ಕೆ? ದಟ್ ಇಟ್ಸ್ ಫೂಟ್ ತಾನು ಧರಿಸಿದಂಥ, ತನಗೆ ದೇವರು ಕೊಟ್ಟಿರುವಂಥ ಪಾದಗಳು, ಅದರ ಪಾದಗಳು ಅನ್ನೋದೇ ಆ ಕಾನ್ಸೆಪ್ಟೇ ಗೊತ್ತಿಲ್ಲ ಮಗುಗೆ. ಯಾಕಂದರೆ ದ ಚೈಲ್ಡ್ ಈಸ್ ಇನ್ನೋಸೆಂಟ್, ದ ಚೈಲ್ಡ್ ಈಸ್ ಇನ್ಫ್ಯಾಂಟ್. ಇಟ್ ವುಡ್ that the child wants to be a butterfly or an apple. ನೋಡಿ, ಎ ಅಂತ ಆರ್ಟಿಕಲ್ ಯೂಸ್ ಮಾಡಿದ್ವಿ ಬಟರ್ಫ್ಲೈಗೆ, ಹಾಗೂ ಆ್ಯಪಲ್ಗೆ ಆ್ಯನ್ ಅಂತ ಯೂಸ್ ಮಾಡಿದ್ವಿ. ದಟ್ ದ ಚೈಲ್ಡ್ ಕಮ್ಸ್ ಅಪ್ ವಿತ್ ಇಟ್ಸ್ ಓನ್ ಡ್ರೀಮ್. ತನ್ನ ಕನಸಿನ ಜೊತೆ ಈ ಒಂದು ಭೂಮಿಗೆ ಬರುತ್ತೆ. ಏನಂತ? ಐ ವಾಂಟ್ ಟು ಬಿ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್ ಅಂತ. ಬಟ್ ಆ್ಯಸ್ ದ ಟೈಮ್ ಪಾಸ್ ಆಗ್ತಾ ಇದ್ದ ಹಾಗೆ, ಅಂದರೆ ಅರ್ಥ ಏನು? ಟೈಮ್ ಪಾಸ್ ಮಾಡ್ದಂಗೆ ಅಲ್ಲ, ಮಗು ಬೆಳೀತಾ ಇದ್ದ ಹಾಗೆ, ಆ್ಯಸ್ ಇಟ್ಸ್ ಗ್ರೋನ್ ಅಪ್ ಅಂತಲೂ ಕೂಡ ಬರಿಬೋದು, ಆಯಿತಾ? ಇಟ್ ಅಬ್ಸರ್ವ್ಡ್, ಹೌದಲ್ವ, ಏನನ್ನ? ಸ್ಟೋನ್ಸ್, ಬಿಟ್ಸ್ ಆಫ್ ಗ್ಲಾಸಸ್, ಸ್ಟ್ರೀಟ್ಸ್, ಲ್ಯಾಡರ್ಸ್ ಆ್ಯಂಡ್ ದಿ ಪಾತ್ಸ್ ಟೀಚ್ ದಿ ಫುಡ್ ದಟ್ ಈಸ್ ಕಾಂಟ್ ಬಿ ಫ್ಲೈ. ಅದು ಮಗುಗೆಲ್ಲ ಹೇಳ್ಕೊಡ್ತು. ಏನಂತ? ಯು ಕಾಂಟ್ ಬಿ ಎ ಬಟರ್ಫ್ಲೈ ಆರ್ ಆನ್ ಆ್ಯಪಲ್ ಅಂತ. ಹಾಗಾಗಿ ಆ್ಯಂಡ್ ಇಟ್ ಕೆನಾಟ್ ಬಿ ಎ ಫ್ರೂಟ್ ಬಲ್ಜಿಂಗ್ ಆನ್ ಎ ಬ್ರ್ಯಾಂಚ್. ದಸ್ ದ ಡ್ರೀಮ್ಸ್ ಆಫ್ ದ ಚೈಲ್ಡ್ಸ್ ಆರ್ ಡಿಫಿಟೆಡ್. ಈ ರೀತಿಯಾಗಿ ಮಗುವಿನ ಡ್ರೀಮ್ಸ್, ಕನಸುಗಳು ಎಲ್ಲ ಏನಾಯಿತು ಅಂದರೆ ಸೋತು ಹೋದವು ಅಂತ. ಡಿಫಿಟೆಡ್ ಅಂದರೆ ಅರ್ಥ ಆಯ್ತಾ? ಗುಡ್. ಇಟ್ ಬಿಕಮ್ಸ್ ಎ ಪ್ರಿಸನರ್ ಕನ್ಫೈನ್ಡ್ ಟು ಎ ಶೂ ಆ್ಯಂಡ್ ಏನಂತೀರ, ಫಾಲ್ಸ್ ಇನ್ ದ ಬ್ಯಾಟಲ್ ಆಫ್ ಲೈಫ್. ಆ್ಯಸ್ ದ ಟೈಮ್ ಮೂವ್ಸ್, ಸಮಯ ಕಳೀತಾ ಇದ್ದ ಹಾಗೆ, ದ ಫೂಟ್ ಗ್ರೋಸ್ ಇನ್ ಇಟ್ಸ್ ಓನ್ ವೇ ಆ್ಯಂಡ್ ಲೂಸ್ ಇಟ್ಸ್ ಟಚ್ ವಿತ್ ಇಟ್ಸ್ ಫೆಲೋ. ಇಟ್ ಈಸ್ ಅಟ್ಮೋಸ್ಟ್ blind. The child started to lead its life like a blind man, like a blind person. ಅರ್ಥ ಆಗತ್ತಲ್ವಾ?
ವೆನ್ ದ ಚೈಲ್ಡ್ ಗ್ರೋಸ್ ಅಪ್. ಸರ್ ಯಾವ ರೀತಿಯಾಗಿ ಕಲಿಬೇಕು ಸರ್, ಇಷ್ಟು ಓಪನ್ ಕೊಡ್ತಾ ಇದ್ದೀರಾ ಅಂತ. ಸರ್ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬೇಕಲ್ವಾ, ಬರೆದು ಕಲೀರಿ, ಪಾಯಿಂಟ್ಸ್ ಮಾಡ್ಕೊಳ್ಳಿ, ಬರೀರಿ. ಎಕ್ಸಾಮಲ್ಲಿ ಪಾಯಿಂಟ್ಸ್ ಬರಿಬಾರ್ದು, ಪ್ಯಾಸೇಜ್ ರೀತಿಯಲ್ಲಿ ಬರಿಬೇಕು, ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರಿಬೇಕಾಗತ್ತೆ. ನನ್ನ ಮಾತುಗಳು ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ. ನನ್ನ ಮಾತುಗಳು ನಿಮ್ಮ ಹೃದಯಕ್ಕೆ, ನಿಮ್ಮ ಮನಸ್ಸಿಗೆ ಸ್ವಲ್ಪ ಧಕ್ಕೆ ಉಂಟು ಮಾಡ್ಬೋದು. ಯಾವಾಗ ಅಂತ ಹೇಳಿದರೆ ನಿಜವನ್ನು ಮಾತಾಡಿದಾಗ. ದ ಪರ್ಸನ್ ಹೂ ಆಲ್ವೇಸ್ ಲಿಸನ್ಸ್ ಹಿ ವಿಲ್ ನೆವರ್ ಗೆಟ್ ಸಕ್ಸಸ್ ಇನ್ ಹಿಸ್ ಲೈಫ್. ಬರೀ ಕೇಳೋದ್ರಿಂದ ಜೀವನದಲ್ಲಿ ಸಾಧನೆ ಆಗಲ್ಲ. ಯು ಶುಡ್ ಲಿಸನ್, ಯು ಶುಡ್ ವರ್ಕೌಟ್ ವಿತ್ ಆಲ್ 4 ಸ್ಕಿಲ್ಸ್. ಲಿಸನಿಂಗ್ ಅದೇ ಮಾಡ್ತಾಯಿದ್ದೀರಾ, ಬಹಳ ಒಳ್ಳೆಯದು. ಎಲ್ಲರೂ ಕೂಡ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸರ್. ನೋಡಿ, ಮೊದಲು ಕೇಳ್ಕೋಬೇಕು, ಖುಷಿಯಿಂದ ನನಗೆ ಬರುತ್ತೆ ಅಂತ ಕೂತ್ಕೊಂಡು ಬರೀಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ನಂತರದಲ್ಲಿ ಸ್ವಲ್ಪ ಪಾಯಿಂಟ್ಸ್ಗಳನ್ನು ಮಾಡ್ಕೋಬೇಕು. ಓಡಾಡ್ತಾ ಆ ಕಡೆ ಈ ಕಡೆ ಬರ್ತಾ ಅದನ್ನು ಹೇಳ್ತಾ ಹೋಗಬೇಕು. ಹೇಳ್ತೀನಿ ನೋಡಿ, ಈಗ ಮಗು ಚಿಕ್ಕಕ್ಕಿದ್ದರೆ ಇಲ್ಲಿ ನೋಡಲೇಬೇಡ್ರಿ ಇದನ್ನು. ಈಗ ಸ್ವಲ್ಪ ಒಂದು ಪ್ರಶ್ನೆ ನಿಮಗೆಲ್ಲರಿಗೂ ಕೂಡ. ಮಗು ಚಿಕ್ಕಕ್ಕಿದ್ದಾಗ ಅದರ ಉಗುರುಗಳು, ಉಗುರುಗಳು ಯಾವ ರೀತಿಯಾಗಿರ್ತವೆ? ಉಗುರೇ ಇಲ್ವೇನೋ, ದೇವ್ರು ಕೊಟ್ಟಿಲ್ವೇನೋ ಅಂತ ಕಾಣ್ತಾ ಇರ್ತವೆ. ಅದೇ ಇಲ್ಲಿ ದ ಸಾಫ್ಟ್ ನೇಲ್ಸ್ ಆಫ್ ದ ಚೈಲ್ಡ್ ಟರ್ನ್ಸ್ into hard opaque substance. They change into hard opaque substance. They grow as hard as the horns. The tiny petal toes of the child are out of trim and take the form of eyeless reptiles. At the end, the foot faces the dangerous. ಆ ಡೇಂಜರಸ್ ವರ್ಡನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ವ್ಯಾಲ್ಕನೋಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಇದು ಬಹಳ ಸಲ ಇದೇ ರೀತಿ ಮಾಡಬೇಕು. ಎಕ್ಸಾಮಲ್ಲೂ ಕೂಡ 2 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಇದೆ. ಅಷ್ಟು ಬರಿಬೇಕಾಯ್ತಾ 4 ಮಾರ್ಕ್ಸಿಗೆ. ದ ಬ್ಲೈಂಡ್ ಫುಟ್ ವಾಕ್ಸ್ ವಿಥೌಟ್ ರೆಸ್ಟ್. ಆ ಒಂದು ಬ್ಲೈಂಡ್ ಆಗಿರುವಂತಹ ಮಗು ಅಂಧ ಅಲ್ಲಪ್ಪ. ಮಗುಗೆ ದೇವ್ರು ಕಣ್ಣೆಲ್ಲ ಕೊಟ್ಟಿದ್ದಾನೆ, ಆದರೆ ಜೀವನದಲ್ಲಿ ನನಗೇನು ಗೊತ್ತಿಲ್ವೇನೋ, ನನ್ನ ಕೈಲಿ ಏನು ಸಾಧನೆ ಆಗಲ್ವೇನೋ ಅಂದ್ಕೊಂಡಿದ್ದೆಲ್ಲೋ, ಅದನ್ನು ನಾವು ಬ್ಲೈಂಡ್ ಪರ್ಸನ್ ಅಂತ ಕರಿತೀವಿ. ದ ಬ್ಲೈಂಡ್ ಫುಟ್ ವಾಕ್ಸ್ ಹೇಗೆ? ವಿತೌಟ್ ರೆಸ್ಟ್, ವಿತೌಟ್ ಸ್ಟಾಪಿಂಗ್, ನೋವೇರ್. ನೌ ಇಟ್ ಈಸ್ ಎ ಮ್ಯಾನ್ಸ್ ಫುಟ್ ವಾಕಿಂಗ್ ಇನ್ ದ ಫೀಲ್ಡ್ಸ್ ಆ್ಯಸ್ ಎ ಫಾರ್ಮರ್. ನೌ ಇಟ್ ಈಸ್ ಅ ಮ್ಯಾನ್ಸ್ ಫುಟ್ ವಾಕಿಂಗ್ ಇನ್ ದ ಮೈನ್ಸ್ ಆ್ಯಸ್ ಎ ಮೈನರ್. In the marketplace as a vegetable vendors and as a ministers, ಅಂದರೆ as a bishop or a priest. It neither knows nor love or nor sleep. ಆ ಮಗುವಿನ ಪಾದ ಆ ದೊಡ್ಡಕ್ಕಾದ್ಮೇಲೂ ಕೂಡ the foot is not aware that it needs rest. It neither knows love, ಪ್ರೀತಿ ಅನ್ನೋದು ಕೂಡ ಮರ್ತೋಗ್ಬಿಟ್ಟಿದೆ. Not giving time to its own family. It walks until the man chooses to stop. Finally, the foot descended into the ground and meets its end. ಈ ರೀತಿಯಾಗಿ ಮಗು ಒಂದು ದಿನ ಸಾಯತ್ತೆ, ಭೂಮಿಯ ಒಳಗಡೆ ಹೋದಲ್ವ ತನ್ನ ಜೀವವನ್ನು ಸಂಪೂರ್ಣವಾಗಿ ಹೋದ ಮೇಲೆ ಭೂಮಿಯ ಒಳಗಡೆ ಹೂತಾಕ್ತಾರೆ. ಅದನ್ನು ಬರೀಡ್ ಅಂತ ಕರಿತೀವಿ, ಅಂಡರ್ಗ್ರೌಂಡ್ ಅಂತ. ಮತ್ತೆ ಕನಸಿನ ಜೊತೆಯಲ್ಲಿ ಅಗೇನ್ ಟುಮಾರೋ ಐ ವಿಲ್ ಟೇಕ್ ಬರ್ತ್ ಆ್ಯಸ್ ಎ ಬಟರ್ಫ್ಲೈ ಆರ್ ಆ್ಯನ್ ಆ್ಯಪಲ್ ಅಂತ. ದಿಸ್ ಈಸ್ ದಿ ಎಂಡ್ ಆಫ್ ಅವರ್ ಪೋಯಮ್. ಥ್ಯಾಂಕ್ ಯು ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಲೈಕು, ಶೇರು ಹಾಗೂ ಕಮೆಂಟನ್ನು ಮಾಡಿ. ನಿಮಗೆ PDF ಕಾಪಿ ಬೇಕು, ನನಗೆ ಚೆನ್ನಾಗಿ ಗೊತ್ತು, ನಾನು ಕೂಡ ಕರೀದ್ದೀನಿ ಸರ್. ಪ್ರಾಬ್ಲಮ್ ಇಷ್ಟೋಕೊಂಡು ನಾವು ಕಷ್ಟಪಟ್ಟು ವರ್ಕ್ ಮಾಡಿದರೂ ಕೂಡ ವೀಡಿಯೋಸ್ಗಳು 100, 200 ಎಲ್ಲ ಇರ್ತವೆ. ಅಟ್ಲೀಸ್ಟ್ 1K ಏನಾದರೂ ದಾಟಲಿ ಅಂತ ನಾವುಗಳು ಕಂಡೀಷನ್ಸ್ಗಳನ್ನು ಹಾಕಿರ್ತೇವೆ. ನಾನು ನಿಮಗೆ ಹೇಳ್ತೀನಲ್ವ, ಅರ್ಜೆಂಟ್ ಇದ್ದವರು ಫ್ಲ್ಯಾಶ್ ಹೊಡ್ಕೊಂಡು ಬರ್ಕೊಂಡು ಅದನ್ನು ಕಲೀರಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.